ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾ ಯೂಟ್ಯೂಬ್ ಚಾನಲ್. ಕಿಚ್ಚ 47 ಸಿನಿಮಾದ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಅದ್ರ ಜೊತೆಗೆ BRB ಬಗ್ಗೆ ಸಿನಿಮಾ ಬಗ್ಗೆನೂ ಕೂಡ ಮಾತಾಡ್ತೀನಿ. ಬಿಲ್ಲಾರಂಗ ಭಾಷಾ ಮತ್ತು ಕಿಚ್ಚ 47 ಸೊ ಶೂಟಿಂಗ್ ಪ್ರೋಸೆಸ್ ಆ್ಯಂಡ್ ಮೊದಲನೇದಾಗಿ ಈ ವಿಡಿಯೋ ಮುಖಾಂತರ ಹೇಳೋದೇನು ಅಂತಂದರೆ ಟೀಮ್ ಎಷ್ಟರ ಮಟ್ಟಿಗೆ ಒಂದು ವರ್ಕ್ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾ ಇದೆ, ಏನು ಕತೆ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಕಾಮೆಂಟಲ್ಲಿ ಕೇಳ್ತಾ ಇದ್ರಿ BRB ಬಗ್ಗೆ ಮಾತಾಡಿ, ಕಿಚ್ಚ 47 ಬಗ್ಗೆ ಮಾತಾಡಿ ಸಿನಿಮಾದ ಬಗ್ಗೆ ಅಂತ. ಮೊದಲನೇದಾಗಿ ಕಿಚ್ಚ 47 ಸಿನಿಮಾದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಕಿಚ್ಚ 47 ಸಿನಿಮಾಗೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದಾರೆ. ಕೆಲವೊಬ್ಬರಿಗೆ ಕನ್ಫ್ಯೂಷನ್ಸ್ಗಳಿದೆ. ಅಂದರೆ BRB ಸಿನಿಮಾ ಮುಂಚೆ ಬರುತ್ತಾ, ಕಿಚ್ಚ 47 ಮುಂಚೆ ಬರುತ್ತಾ ಅನ್ನೋದು ತುಂಬ ಕನ್ಫ್ಯೂಷನ್ಸಲ್ಲಿ ತುಂಬ ಜನ ಇದ್ದಾರೆ. ಸೊ ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ ಮಾತಾಡೋದಾಯಿತು ಅಂದರೆ ಪ್ರಾಬಬಲಿ ನನಗನ್ಸೋ ಪ್ರಕಾರವಾಗಿ ಕಿಚ್ಚ 47 ಸಿನಿಮಾನೇ ಮುಂಚಿತವಾಗಿ ಬರುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಈ ಒಂದು ಸಿನಿಮಾದೊಂದು ಪ್ರೊಸೆಸಿಂಗ್ ಬಗ್ಗೆ ಮಾತಾಡ್ತೀನಿ. ಅಂಡ್ ಬ್ಯಾಕ್ ಎಂಡ್ ಶೂಟಿಂಗ್ ಪ್ರೊಸೆಸ್ ಬಗ್ಗೆ ಮೊದಲಾಗಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಿನಿಮಾ ಅಕ್ರಾಸ್ 70% to 80% ಒಂದು ಲೈಕ್ ಒಂದು ಸೆಟ್ಟಲ್ ಆಗುವಂಥದ್ದು, ಒಂದು ಸ್ಟುಡಿಯೋದಲ್ಲಿ ಒಂದು ನಡೆಯುವಂಥದ್ದು. ಯಾಕಂದರೆ ಇದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಸೊ ಇವರೇ ಒಂದು ಸ್ಟುಡಿಯೋನ ಕ್ರಿಯೇಟ್ ಮಾಡಿಕೊಂಡು ಸೊ ಅಲ್ಲ ಒಂದು 70% to 80% ಶೂಟಿಂಗನ್ನು ಮಾಡುವಂಥ ಸಾಧ್ಯತೆಗಳಿದೆಯೋ ಅನ್ನೋ ಮಾಹಿತಿ ಕೇಳಿಬಂದಿದೆ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಲೊಕೇಶನ್ ಹಂಟ್ ಮಾಡೋದಾಗಿರ್ಬೋದು, ಲೊಕೇಶನ್ಗೆ ಹೋಗಿ ಶೂಟ್ ಮಾಡುವಂಥದ್ದು, ಆಮೇಲೆ ಬೇರೆ ಬೇರೆ ಕಡೆ ಶೂಟಿಂಗ್ ಸ್ಪಾಟ್ಗಳನ್ನು ಫಿಕ್ಸ್ ಮಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿಯಾದಂಥ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಈ ಒಂದು ಸಿನಿಮಾಗೆ. ಫುಲ್ಲಿಗೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಸೊ ಒಂದೇ ಸೆಟ್ಟಲ್ಲಿ ಆ್ಯಂಡ್ ಎಲ್ಲ ರೀತಿಯಾದಂಥ ಬೇಕಾದಂಥ ಅವ್ರಿಗೆ ಯಾವ್ಯಾವ ಒಂದು ಸೆಟಪ್ಸ್ಗಳು ಬೇಕೋ ಅದನ್ನು ಆಟೋಮೆಟಿಕ್ಕಾಗಿ ಅವರು ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಇದ್ರ ಜೊತೆಗೇನು ಹೇಳಬೇಕು ಅಂತಂದರೆ ಕಿಚ್ಚ 47 ಸಿನಿಮಾದ ಒಂದು ಶೂಟಿಂಗು ಸೊ ಸಾಕ್ತಾ ಇದೆ ಅನ್ನೋ ಕೂಡ ಒಂದು ಇನ್ಫಾರ್ಮೇಷನ್ ಕೂಡ ಇದೆ. ಲೈಕ್ ನಾನು ಹೇಳಿದ್ನಲ್ಲ, ಈ ಒಂದು ಸಿನಿಮಾ ಸೆಟ್ಟಲ್ಲಿ ನಡೀತಿರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಸೊ ಶೂಟಿಂಗ್ ಪ್ರೋಸೆಸ್ ಕೂಡ ಅಷ್ಟೇ ಬೇಗ ಆಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಯಾವುದೇ ಡೌಟ್ ಇಲ್ಲ. ಸೊ ಜೊತೆಗೇನೆ BRB ಸಿನಿಮಾದ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. BRB ಸಿನಿಮಾ ರಿಲೀಸು ಯಾವಾಗ, ಏನು ಕತೆ, ಶೂಟಿಂಗ್ ಬಗ್ಗೆ ಏನಾದರೂ ಹೇಳಿ ಅಂತ. ಸೊ BRB ಬಗ್ಗೆ ಮಾತಾಡೋದಾಯಿತು ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟ್ ಇಲ್ಲ. ಸೊ ಆ ಸಿನಿಮಾನೂ ಕೂಡ ಒಂದು ಸೆಟ್ಟಲ್ಲಿ ಅತಿ ಹೆಚ್ಚು ಶೂಟ್ ಆಗುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಈ ಒಂದು BRBಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾಯಬೇಕು. ಒಂದು ಅಫಿಷಿಯಲ್ ಅಪ್ಡೇಟ್ಗೋಸ್ಕರ ಖಂಡಿತವಾಗ್ಲೂ ಕಾಯಬೇಕು. ನಾನು ಕೂಡ ಕಾಯ್ತಾ ಇದ್ದೀನಿ ಒಂದು ಅಪ್ಡೇಟ್ಗೆ. ಆ್ಯಂಡ್ ಆಲ್ಸೋ ಈಗ ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಸರ್ ಅವ್ರದ್ದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಿಗ್ ಬಾಸ್ನಲ್ಲಿ ಜೊತೆಗೇನೆ ಆ ಒಂದು ಶೂಟ್ ಜೊತೆಗೇನೆ ಒಂದು ಸಿನಿಮಾ ಶೂಟನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ ಸುದೀಪ್ ಸರು. ಸೊ ಎರಡರಲ್ಲೂ ಕೂಡ ಅಂತಂದರೆ ಈಗ ರಿಯಾಲಿಟಿ ಶೋ ಆಗಿರ್ಬೋದು ಮತ್ತು ಸಿನಿಮಾ ಶೂಟಿಂಗ್ ಆಗಿರ್ಬೋದು. ಸೊ ಎರಡರಲ್ಲೂ ಕೂಡ ಎನರ್ಜಿ ಕ್ಯಾರಿ ಮಾಡೋದು ಚಿಕ್ಕ ವಿಚಾರ ಅಂತ ಖಂಡಿತವಾಗ್ಲೂ ಅಲ್ಲ. ತುಂಬಾ ಒಂದು ಬಿಗ್ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಈ ಎರಡರ ನಡುವೆ ಕಿಚ್ಚ 47 ಸಿನಿಮಾ ಆದಷ್ಟು ಬೇಗ ಬರುವಂಥ ಸಾಧ್ಯತೆಗಳಿದೆ ಅನ್ನೋದು ಕೇಳಿ ಬಂದಿದೆ. ಸೊ ನೋಡೋಣ, ಆದಷ್ಟು ಬೇಗ ಇನ್ನೇನಾದರೂ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಾದರೂ ಕಿಚ್ಚ 47 ಶೂಟಿಂಗ್ನ ಕಂಪ್ಲೀಟ್ ಮಾಡ್ಬೋದು ಸುದೀಪ್ ಸರ್, ಗೊತ್ತಿಲ್ಲ. ಸೊ ಅದು ಆಗ್ತಿದ್ದಾಗೆ ಡಬ್ಬಿಂಗು ಎಲ್ಲ ಮುಗಿಸ್ಕೊಂಡು ಸೊ ಆನ್ ಗೋಯಿಂಗ್ ಏನಿರುತ್ತೆ, ಐ ಥಿಂಕ್ ಬಿಗ್ ಬಾಸ್ ಹೆಂಗೆ ಗೋಯಿಂಗ್ ಇರುತ್ತೆ. ಸೊ ಅವಾಗಲೇ ಏನಾದರೂ ಒಂದು ಟ್ರೈಲರು ಅಥವಾ ಸಿನಿಮಾಗೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಇರ್ಬೋದು. ಸೊ ಕಳೆದ ಬಾರಿ ಕೂಡ ನಾವೆಲ್ಲ ಮ್ಯಾಕ್ಸ್ ಬಗ್ಗೆ ಎಲ್ಲ ನೋಡಿದ್ವಿ. ಸೊ ಅದೇ ರೀತಿಯೂ ಕೂಡ ಒಂದು ಕಿಚ್ಚ 47 ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ಬಂದಿರುವಂಥದ್ದು ಒಂದು ಬಜ್ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಲೋಗೋ ಕೂಡ ಮೊನ್ನೆ ರಿವೀಲ್ ಕೂಡ ಮಾಡಿದ್ರು. ಸೊ ಇದು ಲಾಸ್ಟ್ ಟೈಮ್ ನಾವು ಮ್ಯಾಕ್ಸಲ್ಲಿ ಏನೇನು ನೋಡಿದ್ವಿ ಸೊ ಅದೇ ರೀತಿ ಸ್ಕೆಡ್ಯೂಲ್ಸ್ಗಳಲ್ಲೇ ಇದು ಕೂಡ ಬಿಗ್ ಬಾಸಲ್ಲಿ ಕೂಡ ಎಲ್ಲರಿಗೂ ಕೂಡ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೂ ಕೂಡ ಎಲ್ಲ ಒಂದು ಟ್ರೈಲರ್ ತೋರಿಸೋ ಮುಖಾಂತರ ಸಿನಿಮಾದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಮುಖಾಂತರವಾಗಿ ಏನು ಮಾಡಿದ್ರು. ಸೊ ಅದೇ ರೀತಿ ಕಿಚ್ಚ 47 ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ? ಸೊ ಆದಷ್ಟು ಬೇಗ BRB ಅಪ್ಡೇಟ್ ಕೂಡ ಕಾಯ್ತಾ ಇದ್ದೀನಿ. ಸೊ ಅದ್ರದ್ದೇನೋ ಅಪ್ಡೇಟ್ ಬಂದರೂ ಕೂಡ ನಾನು ಕ್ವಿಕ್ಕಾಗಿ ನನ್ನ ಕಮೆಂಟ್ರಿ ಪೋಸ್ಟಲ್ಲಿ ಕೂಡ ಹಾಕ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಕಿಚ್ಚ 47 ಬಗ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.